ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಶುಕ್ರವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಶುಕ್ರವಾರ ಬೆಳಗ್ಗೆ ಅರ್ಜೆಂಟ್ ಇತ್ತು ಅಂತ ಇವತ್ತು ನಾನು ಎಷ್ಟು ಬೇಗನೆ ಅಡುಗೆ ಕೆಲಸ ಮುಗಿಸ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಹಾಗೆ ಜೊತೆಗೆ ಇವತ್ತು 2 in 1 ಥರ ಚಪಾತಿಗೂ ಆಗಬೇಕು, ಹಾಗೆ ರೈಸಿಗೂ ಆಗಬೇಕು, ಆ ಥರ ನಾನು ಪಾಲಕ್ ಸಾಂಬಾರನ್ನ ಮಾಡಿದ್ದೀನಿ. ಯಾವ ಥರ ಮಾಡಿದ್ದೀನಿ ಅಂತ ಅದನ್ನು ಸಹ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಸುಮಾರು ಜನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊತಿದ್ದೀನಿ. ಹಾಗಾಗಿ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಡಿದರೆ ನನಗೂ ಸಹ ಯೂಸ್ಫುಲ್ ಆಗುತ್ತೆ. ಒಂದು 2-3 ದಿನದಿಂದ ವೀಡಿಯೋಸ್ನ ಹಾಕೋದಕ್ಕೆ ಆಗಿರಲಿಲ್ಲ, ಯಾಕಂದರೆ ನನಗೆ ಶೀತ ಆಗಿಬಿಟ್ಟಿತ್ತು. ನನಗೆ ಶೀತ ಆದರೆ ಟ್ರೋತ್ ಪೇನ್ ಶುರು ಆಗ್ಬಿಡುತ್ತೆ, ಗಂಟ್ಲು ನೋವು. ಹಾಗಾಗಿ ವೀಡಿಯೋಸ್ನ ಮಾಡೋದಕ್ಕೂ ಸಹ ಆಗಿರಲಿಲ್ಲ. ಇನ್ನು ವೀಡಿಯೋಸ್ನ ಮಾಡಿಕೊಂಡ್ರೆ ವಾಯ್ಸ್ ಓವರ್ ಎಲ್ಲ ಕೊಡಬೇಕಾಗುತ್ತೆ ನೋಡಿ. ಹಾಗಾಗಿ ಯಾಕಂದರೆ ಮಾತಾಡೋದಕ್ಕೂ ಸಹ ಆಗ್ತಾ ಇರಲಿಲ್ಲ, ಅಷ್ಟೊಂದು ಗಂಟ್ಲು ಪೇನ್ ಇತ್ತು ನನಗೆ. ಇವಾಗಲೂ ನಿಮಗೆ ಗೊತ್ತಾಗ್ತಾ ಇರ್ಬೋದು ನನ್ನ ವಾಯ್ಸ್ ಯಾವ ಥರ ಕೇಳ್ತಾ ಇದೆ ಅಂತ ಹೇಳ್ಬಿಟ್ಟು. ಇವಾಗಲೂ ಸಹ ಒಂಚೂರು ಗಂಟ್ಲು ಪೇನ್ ಇದೆ, ಆದರೂ ಇವತ್ತು ವೀಡಿಯೋಸ್ನ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಈ ಶೀತ ಬಂದರೆ ಹಾಗೆ ನನಗೆ ತಲೆನೋವು ಹಾಗೆ ಗಂಟ್ಲು ಪೇನು ಶುರು ಆಗ್ಬಿಟ್ಟಿರುತ್ತೆ. ಇವೆರಡೂ ಬಂತು ಅಂದರೆ ನನಗಂತೂ ಏನು ಕೆಲಸ ಮಾಡೋದಕ್ಕೂ ಸಹ ಆಗೋದೇ ಇಲ್ಲ. ಹಾಗೆ ಯಾರೇ ಮಾತಾಡಿದ್ರೂ ಸಹ ಇರಿಟೇಟ್ ಅನ್ನಿಸ್ತಾ ಇರುತ್ತೆ ನನಗೆ. ಅಯ್ಯೋ ಯಾಕಾದರೂ ಮಾತಾಡ್ತಾ ಇದ್ದಾರಪ್ಪ ಇವರು ಅಂತ ಅನ್ನಿಸ್ತಾ ಇರುತ್ತೆ. ಈ ಶೀತ ಬಂದಾಗ ನನಗೆ ಇದೊಂದು ಪ್ರಾಬ್ಲಮ್ ಮಾತ್ರ ಇದ್ದೇ ಇರುತ್ತೆ. ಹಾಗಾಗಿ ನನಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಇನ್ನು ಇಲ್ಲಿ ಶುಕ್ರವಾರ ಬೆಳಗ್ಗೆ ಅರ್ಜೆಂಟ್ ಇತ್ತು ಅಂದರೆ ನನ್ನ ಹಸ್ಬೆಂಡು 8:30ಗೆ ಹೋಗ್ಬೇಕಾಗಿತ್ತು. ನಾನು 7-7:30 ಹಂಗೆ ಎದ್ಬಿಟ್ಟಿದ್ದೆ. 1 ಅವರಲ್ಲಿ ಅಡುಗೆ ಕೆಲಸನ ಮುಗಿಸ್ಕೋಬೇಕಾಗಿತ್ತು. ಹಾಗೆ ನಿನ್ನೆ ಮೊನ್ನೆ ಎಲ್ಲ ಬರೀ ರೈಸ್ದೇ ತೊಗೊಂಡು ಹೋಗಿದ್ರು ಅವರು. ಹಾಗಾಗಿ ಇವತ್ತು ಚಪಾತಿನ ಮಾಡೋಣ ಅಂತ ಹೇಳಿ ಇಲ್ಲಿ ಮೊದಲಿಗೆ ಒಂದು ಸೈಡು ರೈಸ್ ಇಟ್ಕೊಂಡಿದ್ದೀನಿ, ಹಾಗೆ ಒಂದು ಸೈಡು ಬರೀ ಬೇಳೆನ ಕೂಗಿಸಿಟ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಇವತ್ತು ವೀಡಿಯೋಸ್ನ ಮಾಡಬಾರ್ದು ಅಂತ ಅಂದ್ಕೊಂಡೆ. ಇನ್ನು ಇವತ್ತು ಸಹ ಬಿಟ್ಟರೆ 3-4 ದಿನ ಆಗಿಬಿಡುತ್ತೆ, ಬೇಡ ಅಂತ ಹೇಳ್ಬಿಟ್ಟು ನಾನಿಲ್ಲಿ ವೀಡಿಯೋಸ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮೊಳಕೆ ಕಾಳನ್ನು ಸಹ ಮೊಳಕೆ ಬರೆಸಿಟ್ಟಿದ್ದೆ ಕಾಳುಗಳನ್ನ, ಅದನ್ನು ಇಲ್ಲಿ ಸ್ಟೀಮ್ ಮಾಡ್ಕೊತಿದ್ದೀನಿ. ನನ್ನ ಹತ್ರ ಸ್ಟೀಮರ್ ಇರಲಿಲ್ಲ, ಹಾಗಾಗಿ ಈ ಥರ ಜರಡಿಯೆಲ್ಲ ಇಟ್ಬಿಟ್ಟು ಸ್ಟೀಮ್ನ ಮಾಡ್ಕೊತಾ ಇದ್ದೀನಿ. ಅದು ಒಂದು ಸೈಡು ಸ್ಟೀಮ್ ಆಗಲಿ. ಅದಾದ ನಂತರ ಇಲ್ಲಿ ಪಾಲಕ್ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡೆ ಅಲ್ವಾ. ಪಾಲಕ್ಕಿತ್ತು, ಅದನ್ನ ನಿನ್ನೆ ಬಿಡಿಸಿಟ್ಕೋಬೇಕಾಗಿತ್ತು. ನಿನ್ನೆ ಬಿಡಿಸಿಟ್ಕೊಳ್ಳೋಕ್ಕೆ ಆಗಲಿಲ್ಲ, ಹಾಗಾಗಿ ಅದನ್ನು ಡೈರೆಕ್ಟಾಗಿ ಹಾಗೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನನಗಂತೂ ಒಂದೊಂದ್ಸರಿ ಹೆಂಗಾಗುತ್ತೆ ಅಂದರೆ ಬೆಳಗಿನ ಟೈಮಲ್ಲಿ ಕೆಲಸ ಜಾಸ್ತಿ ಇರುತ್ತಲ್ವ, ಈ ಟೈಮಲ್ಲಿ ನಮಗೆ ಹೆಣ್ಮಕ್ಳಿಗೆ 4 ಕೈ ಕೊಟ್ಟಿದ್ರೆ ಚೆನ್ನಾಗಿರುತ್ತಲ್ವ ದೇವರು ಅಂತ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ಎಷ್ಟೊಂದು ಅಡುಗೆ ಮಾಡಬೇಕಾಗಿರುತ್ತೆ, ಎಷ್ಟೊಂದು ಕೆಲಸಗಳಿರ್ತವೆ. ಹಾಗಾಗಿ ನನಗೆ ಈ ಥರ ಅನ್ನಿಸ್ತಾ ಇರುತ್ತೆ ಆವಾಗವಾಗ. ಕೆಲಸ ಇಲ್ಲದಿರೋ ಟೈಮಲ್ಲಿ ಏನೋ ಆ ಥರ ಅನ್ಸೋದಿಲ್ಲ ನೋಡಿ. ಇವತ್ತು ಟೈಮ್ ಬೇರೆ ಆಗೋಗಿತ್ತು, ಬೇಗನೆ ಹೋಗಬೇಕಾಗಿತ್ತು ನನ್ನ ಹಸ್ಬೆಂಡು. ಅವ್ರು ಹೋಗುವಷ್ಟರಲ್ಲಿ ಎಲ್ಲದನ್ನು ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇವತ್ತು ಮಾತ್ರ ಅದೇ ಥರ ಅನ್ನಿಸ್ತಾ ಇತ್ತು. 4 ಇದ್ದಿದ್ರೆ ಎಲ್ಲ ಪಟ ಅಂತ ಮಾಡಿಕೊಂಡು ಒಂದು ಅರ್ಧ ಗಂಟೆಲಿ ಅಡುಗೆ ಕೆಲಸನ ಮುಗಿಸ್ಕೋಬೋದಾಗಿತ್ತಲ್ವ ಅಂತ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ನಿಮಗೂ ಈ ಥರ ಯಾವತ್ತಾದ್ರೂ ಫೀಲ್ ಆಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇಲ್ಲಿ ಸಾಂಬಾರಿಗೆ ಸೊಪ್ಪನ್ನು ಸಹ ಬಿಡಿಸಿಟ್ಕೊತಾ ಇದ್ದೀನಿ. ಹಾಗೆ ಸೊಪ್ಪು ಅರ್ಜೆಂಟಲ್ಲಿ ಬಿಡಿಸ್ಕೋಬೇಕು ಅಂದರೆ ತುಂಬ ತಲೆನೋವಿನ ಕೆಲಸ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತಲ್ವ, ಅದನ್ನು ನೀಟಾಗಿ ಬಿಡಿಸ್ಬಿಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ನಾನಿವತ್ತು ಅರ್ಜೆಂಟಲ್ಲಿ ಹಾಗೇ ಇಲ್ಲಿ ಕಟ್ ಮಾಡಿ ಬಿಡಿಸ್ಕೊತಾ ಇದ್ದೀನಿ ಅಷ್ಟೇ. ಕಸ ಕಡ್ಡಿ ಎಲ್ಲ ಏನಿತ್ತಲ್ವ ಅದನ್ನೆಲ್ಲ ತೆಗೆದುಬಿಟ್ಟು ಇಲ್ಲಿ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಸೊಪ್ಪಿನ ಸಾರು ಅಥವಾ ಸೊಪ್ಪಿನ ಪಲ್ಯ ಏನಾದರೂ ಮಾಡ್ತೀವಿ ಅಂದರೆ ನಾವು ನಾಳೆ ಮಾಡ್ತೀವಿ ಅಂದರೆ ಹಿಂದಿನ ದಿನ ನೀಟಾಗಿ ಬಿಡಿಸ್ಕೊಂಡು ಈ ಥರ ನೀಟಾಗಿ ನೀರಿಗೆ ಹಾಕಿ ತೊಳೆದಿಟ್ಕೊಂಡ್ಬಿಟ್ರೆ ಸೊಪ್ಪು ನೋಡೋದಕ್ಕೆ ಒಂಥರ ಚೆಂದ ಅಲ್ವಾ. ನಾನು ಯಾವಾಗಲೂ ಅದೇ ಥರ ಮಾಡೋದು. ನಿನ್ನೆ ನನಗೆ ಆಗಲಿಲ್ಲ ಅಂತ ಹೇಳಿ ಇವತ್ತು ಮಾಡ್ಕೊತಾ ಇದ್ದೀನಿ. ಇನ್ನು ಪಾಲಕ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ನೋಡಿ. ಇವತ್ತು ಆ್ಯಕ್ಚುಲಿ ನಾನು ಚಪಾತಿ ಮಾಡ್ತಾ ಇರೋದ್ರಿಂದ ಚಪಾತಿಗೆ ಏನಾದರೂ ಪಲ್ಯ ಮಾಡಲೇಬೇಕಾಗಿತ್ತು. ಅಂದರೆ ನನ್ನ ಹಸ್ಬೆಂಡ್ ತುಪ್ಪ ಬೆಲ್ಲ ತೊಗೊಂಡೋಗ್ಬಿಡ್ತಾರೆ, ನಮಗೆ ತುಪ್ಪ ಬೆಲ್ಲ ಇಷ್ಟ ಆಗಲ್ಲ. ಹಾಗಾಗಿ ಏನಾದರೂ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಮನೇಲಿ ಪನ್ನೀರ್ ಇತ್ತು, ಪನ್ನೀರಲ್ಲಿ ಏನಾದರೂ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಟೈಮ್ ಆಗಿರೋದ್ರಿಂದ ಬೇಡ ಅನ್ನಕ್ಕೂ ಹಾಗೆ ಚಪಾತಿಗೂ ಆಗೋ ಥರ 2 in 1 ಥರ ಏನಾದರೂ ಮಾಡೋಣ ಅಂತ ಹೇಳಿ ಇವತ್ತು ಇದನ್ನು ನಾನು ಮಾಡ್ತಾಯಿದ್ದೀನಿ. ಹಾಗೆ ಇದು ದಾಲಲ್ಲ ಸಾಂಬಾರು. ನೀವು ಗಟ್ಟಿ ಮಾಡಿಕೊಂಡ್ರೆ ದಾಲ್ ಥರ ಆಗುತ್ತೆ, ಇಲ್ಲ ನೀರಾಗಿ ಮಾಡಿಕೊಂಡ್ರೆ ಸಾಂಬಾರು ಥರ ಆಗುತ್ತೆ. ನಾನಿಲ್ಲಿ ಗಟ್ಟಿನೂ ಅಲ್ಲ ನೀರು ಅಲ್ಲ ಆ ಥರ ಮಾಡ್ಕೊಂಡಿದ್ದೀನಿ. ಹಾಗೆ ರುಚಿ ಸಹ ತುಂಬಾ ಚೆನ್ನಾಗಿರುತ್ತೆ ಇದು. ಅದಕ್ಕೆ ಇಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಬೇಕಾಗಿತ್ತು, ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ.
ಯಾವಾಗಲೂ ನಾವು ಅಡುಗೆ ಮಾಡೋದ್ರಿಂದ ಈ ಥರ ಎಮರ್ಜೆನ್ಸಿ ಇದ್ದಾಗ ಏನಾದರೂ ಎರಡಕ್ಕೂ ಆಗೋ ಥರ ರೆಸಿಪಿಗಳನ್ನ ಮಾಡ್ಕೋಬೇಕಾಗಿರುತ್ತೆ. ನಾನಂತೂ ಸುಮಾರು ಸರಿ ಮಾಡಿದ್ದೀನಿ ಈ ಥರ. ಅನ್ನಕ್ಕೆ ಅಂದರೆ ನಮ್ಮನೇಲಿ ಏನಂದರೆ ಅನ್ನಕ್ಕೆ ಮಾಡಿರೋದು ಅಥವಾ ರೊಟ್ಟಿಗೆ ಮಾಡಿರೋದು ಈ ಥರದ್ದು ಏನಾದರೂ ಇದ್ದರೆ ಎರಡಕ್ಕೂ ಸಮ ಆಗೋ ಥರನೇ ಮಾಡ್ಕೊಂಡ್ಬಿಟ್ಟಿರ್ತೀನಿ. 2 in 1 ಥರ. ಬದನೇಕಾಯಿ ಪಲ್ಯ ಮಾಡಿದ್ರೂ ಅಷ್ಟೇ ಅದೊಂಚೂರು ನೀರು ಜಾಸ್ತಿ ಹಾಕಿ ರಸದ ಥರ ಮಾಡಿದರೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಮಾಡ್ಕೊತೀನಿ. ಹೀರೆಕಾಯಿ ಪಲ್ಯನೂ ಅಷ್ಟೇನೆ. ಸಾಂಬಾರು ಮಾಡೋಕ್ಕೆ ಟೈಮ್ ಇರೋಲ್ಲ ನೋಡಿ, ಅಂಥ ಟೈಮಲ್ಲಿ ಈ ಥರ ರೆಸಿಪಿಗಳನ್ನ ಮಾಡ್ಕೊತೀನಿ. ಹಾಗಾಗಿ ನನಗೆ ಅಡುಗೆ ಮಾಡ್ತಾ ಇದ್ದದ್ದು ಬೇಗನೆ ಆಗ್ಬಿಟ್ಟಿರುತ್ತೆ. ಒಂದೊಂದು ಸಾರಿ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ ಪಲ್ಯನೂ ಮಾಡಿ ರೊಟ್ಟಿನೂ ಮಾಡಿ ರೈಸು ಸಾಂಬಾರು ಎಲ್ಲ ಮಾಡ್ತೀನಿ ಅಂದರೆ ಅವ್ರು ಹೋಗುವಂತಹ ಟೈಮಲ್ಲಿ ಯಾವುದೂ ಆಗೋದಿಲ್ಲ. ಆವಾಗ ಅವರು ಈ ಥರ ರೈಸು ಅಥವಾ ಸಾಂಬಾರು ಏನಾಗಿರುತ್ತೆ ಅದನ್ನ ತೊಗೊಂಡು ಹೋಗ್ಬಿಟ್ಟಿರ್ತಾರೆ. ಈ ನಡುವೆ ಒಂಚೂರು ಲೇಟಾಗಿ ಹೇಳ್ತಾ ಇರೋದ್ರಿಂದ ಈ ಥರ ಪ್ರಾಬ್ಲಮ್ಸ್ ಶುರು ಆಗಿದೆ ಅಷ್ಟೇ. ನನಗೆ ಮೊದಲೆಲ್ಲ 5 ಗಂಟೆ ಹಂಗೆ ಎದ್ಬಿಡ್ತಿದ್ದೆ. 6, 6:30, 7 ಗಂಟೆ ಅಷ್ಟರಲ್ಲೆಲ್ಲ ಅಡುಗೆ ಮುಗಿಸ್ಕೊಂಡು ಆರಾಮಾಗಿ 1 hour ಆರಾಮಾಗಿ ಕೂತ್ಕೊತಿದ್ದೆ ನಾನು. ಅಂದರೆ ಮಕ್ಕಳದ್ದು ಸ್ಕೂಲ್ ಇರ್ತಿತ್ತು ನೋಡಿ ಆವಾಗ. ಹಾಗಾಗಿ ಈ ಥರ ಮಾಡ್ಕೊತಿದ್ದೆ. ಇವಾಗ ಮಕ್ಕಳು ಸ್ಕೂಲ್ ಇಲ್ಲದೆ ಇರೋದ್ರಿಂದ ಒಂಚೂರು ಲೇಟಾಗಿ ಹೇಳ್ತಾ ಇದ್ದೀನಿ. ಲೇಟಾಗಿದ್ದರೆ ಈ ಥರ ಅರ್ಜೆಂಟಲ್ಲಿ ಅಡುಗೆಗಳನ್ನ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಒಂಚೂರು ಅರ್ಜೆಂಟಾಗಿ ಇವತ್ತು ಅಡುಗೆ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಹಿಂದಿನ ದಿನವೇ ನಾಳೆ ಏನು ಅಡುಗೆ ಮಾಡಬೇಕು ಅಂತ ಪ್ರಿಪೇರ್ ಆಗಿಬಿಟ್ಟಿರ್ತೀನಿ ಅಲ್ವಾ. ಹಾಗಾಗಿ ಟೆನ್ಷನ್ ಮಾಡ್ಕೊಳ್ದೇನೆ ಅಡುಗೆನ ಮಾಡ್ಕೊಂಡಿರ್ತೀನಿ. ಒಂದೊಂದು ಸರಿ ಏನು ಪ್ರಿಪೇರ್ ಆಗ್ದೇನೆ ಈ ಟೈಮಲ್ಲಿ ಅಡುಗೆ ಮಾಡಬೇಕು ಅಂದರೆ ಕೈ ಕಾಲುಗಳೇ ಮುಂದೆ ಓಡೋದಿಲ್ಲ ಅಂತ ಅನ್ಕೋಬೋದು. ಏಕೆಂದರೆ ನಾವು ಅಂದ್ಕೊಂಡಿರೋದೇ ಒಂದು ಅಂದ್ಕೊಂಡಿರ್ತೀವಿ, ಅಡುಗೆ ಮಾಡೋದೇ ಬೇರೆ ಥರ ಮಾಡಬೇಕಾಗಿರುತ್ತೆ. ಹಾಗಾಗಿ ಇನ್ನು ಇಲ್ಲಿ ನಾನು ಪಾಲಕ್ ಸಾಂಬಾರನ್ನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಗೆ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. 2 ಚಿಟುಕುಟ್ಟು ಬೇಕು. ಅದಾದ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಕರಿಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೋಬೇಕಾಗುತ್ತೆ. ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿನೂ ಸಹ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೋಬೇಕಾಗುತ್ತೆ. ಒಣಮೆಣ್ಸಿನ್ಕಾಯಿನ ಹಾಕಿ 1 ನಿಮಿಷ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ 2. ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ನೀಟಾಗಿ ಫ್ರೈ ಆದ ನಂತರ 1 ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೆ ನೋಡಿ, ಅದನ್ನು ಈ ಹಂತದಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾನು ಪ್ರತಿ ಸಲ ಯಾವ ಥರ ಮಾಡ್ತಿದ್ದೆ ಅಂದರೆ ಸೊಪ್ಪು ಸಾಂಬಾರನ್ನ ಬೇಳೆ, ಈರುಳ್ಳಿ, ಟೊಮೆಟೊ ಅದೆಲ್ಲ ಒಟ್ಟಿಗೆ ಹಾಕಿಬಿಟ್ಟು ಬೇಯಿಸಿಟ್ಕೊಂಡ್ಬಿಡ್ತಿದ್ದೆ. ಆದರೆ ಇವತ್ತು 2 in 1 ಥರ ಮಾಡ್ತಿದ್ದೀನಲ್ವ, ಹಾಗಾಗಿ ಈ ಥರ ಮಾಡ್ತಿದ್ದೀನಿ. ಈ ಥರ ಮಾಡಿದ್ರೂ ಸಹ ತುಂಬ ರುಚಿಯಾಗಿರುತ್ತೆ. ನಾವು ಒಂದೇ ಸರಿ ಬೇಳೆ ಹಾಗೆ ಪಾಲಕ್ ಸೊಪ್ಪನ್ನ ಒಂದೇ ಸರಿ ಕೂಗಿಸ್ಕೊಂಡಾಗ ಸೊಪ್ಪು ಅನ್ನೋದು ಪೂರ್ತಿ ಕರ್ಗೋಗ್ಬಿಟ್ಟಿರುತ್ತೆ. ಅವಾಗ ಸೊಪ್ಪು ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ. ಈ ಥರ ಮಾಡೋದ್ರಿಂದ ಸೊಪ್ಪು ಹಾಗೇ ಇರುತ್ತೆ, ಹಾಕಿದ್ದೀವಿ ಅಂತಲೂ ಸಹ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಈ ಥರ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇನ್ನು ಇಲ್ಲಿ ಪಾಲಕ್ ಸೊಪ್ಪನ್ನು ಸಹ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 2 3 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡೋದಕ್ಕೆ ಎಷ್ಟೊಂದು ಕಾಣ್ತಾ ಇದೆ ಅಲ್ವಾ ಪಾಲಕ್ ಸೊಪ್ಪು. ಪೂರ್ತಿಯಾಗಿ ಇದು ಫ್ರೈ ಆದ ನಂತರ ಒಂದು ಹಿಡಿಯಷ್ಟು ಸಹ ಆಗೋದಿಲ್ಲ, ಆ ಥರ ಕಾಣ್ತಾ ಇರುತ್ತೆ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಇದಕ್ಕೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ಅರಿಶಿನ ಪುಡಿ, ಸಾಂಬಾರು ಪುಡಿ ಹಾಗೆ ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಈ 4 ಸ್ಪೈಸಸ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಸಾಂಬಾರು ಅನ್ನೋದು ತುಂಬ ರುಚಿಯಾಗಿ ಬರುತ್ತೆ. ನಾನಿಲ್ಲಿ ಬೇಳೆ ಸಾಂಬಾರು ಹಾಗೆ ಸೊಪ್ಪು ಸಾಂಬಾರು ಯಾವುದೇ ಸಾಂಬಾರು ಮಾಡಿದ್ರೂ ಸಾಂಬಾರು ಪುಡಿನ ಸೇರಿಸ್ಕೊತಿದ್ದೀನಿ. ಅಂದರೆ ಕೆಲವೊಬ್ಬರ ಮನೆಯಲ್ಲಿ ಹುಳಿ ಸಾಂಬಾರಿಗೆ ಬೇರೆ ಥರ ಸಾಂಬಾರು ಪುಡಿ ಇರುತ್ತೆ, ಹಾಗೆ ಬೇಳೆ ಸಾಂಬಾರಿಗೆ ಬೇರೆ ಥರ ಸಾಂಬಾರು ಪುಡಿ ಇರುತ್ತಲ್ವ. ನಮ್ಮನೇಲಿ ಆ ಥರ ಇಲ್ಲ. ಎಲ್ಲದಕ್ಕೂ ನಾನು ಒಂದೇ ಸಾಂಬಾರು ಪುಡಿನ ಮಾಡ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಿದ್ದೀನಿ. ಹಾಗೆ ಇಲ್ಲಿ 1.5 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನೂ ಸಹ ಸೇರಿಸ್ಕೊತಿದ್ದೀನಿ. ನೋಡಿ, ನಿಮಗೆ ಖಾರ ಜಾಸ್ತಿ ಬೇಕಾದರೆ ನೀವು ಖಾರ ಜಾಸ್ತಿ ಹಾಕ್ಕೋಬೋದು. ಇಲ್ಲ ನಮ್ಮನೇಲಿ ಖಾರ ಕಡಿಮೆ ತಿಂತೀವಿ ಅಂದರೆ ನೀವು ಕಡಿಮೆನೂ ಸಹ ಸೇರಿಸ್ಕೋಬೋದು. ನಮ್ಮನೇಲಿ ಖಾರ ಒಂಚೂರು ಕಡಿಮೆ ತಿನ್ನೋದ್ರಿಂದ ನಾನಲ್ಲಿ ಕಡಿಮೆ ಸೇರಿಸ್ಕೊತಾ ಇದ್ದೀನಿ. ಇನ್ನು ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಇನ್ನು ಇದಕ್ಕೆ ಮೊದಲೇ ಬೇಯಿಸಿಟ್ಕೊಂಡಿರುವಂತಹ ಬೇಳೆನ ಸೇರಿಸ್ಕೊತಿದ್ದೀನಿ. ಪೂರ್ತಿಯಾಗಿ ಹಣ್ಣಗೆ ಬೆಂದಿರಬೇಕು, ಅಂದರೆ ಸ್ಮ್ಯಾಶ್ ಮಾಡೋ ಥರ ಬೇಳೆ ಬೆಂದಿಸಬೇಕು. ಆವಾಗಲೇ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಬೇಳೆ ಹಾಗೆ ಇದ್ದರೆ ತಿನ್ನೋದಕ್ಕೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ, ಹಾಗೆ ನೋಡೋದಕ್ಕೂ ಸಹ ಅಷ್ಟಾಗಿ ಚೆನ್ನಾಗಿರೋದಿಲ್ಲ. ಹಾಗಾಗಿ ಇನ್ನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಿಮಗೆ ಸಾಂಬಾರು ಯಾವ ಹದಕ್ಕೆ ಬೇಕು ನೋಡಿ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ತುಂಬ ಗಟ್ಟಿಯಾಗೂ ಅಲ್ಲ, ತುಂಬ ನೀರಾಗೂ ಅಲ್ಲ, ಒಂದು ಮೀಡಿಯಮ್ ಆಗಿ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಚಪಾತಿಗೂ ಆಗಬೇಕು, ರೈಸಿಗೂ ಆಗಬೇಕು ನೋಡಿ. ಹಾಗಾಗಿ ಇನ್ನು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು
ಇದನ್ನ ಇವಾಗ ಕುದಿಯೋದಕ್ಕೆ ಬಿಡ್ತೀನಿ. ಇದು ನೀಟಾಗಿ ಕುದಿಬೇಕು. ಕುದಿ ಬಂದಾದ ನಂತರ ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಪಾಲಕ್ ಸಾರು ರೆಡಿನೇ ಆಗೋಯಿತು. ಸೂಪರ್ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ರೈಸಿಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅದ್ರ ಜೊತೆಗೆ ಒಂಚೂರು ಉಪ್ಪಿನಕಾಯಿ ಅಥವಾ ಹಪ್ಪಳ ಏನಾದರೂ ಇದ್ದರೆ ಮಧ್ಯಾಹ್ನದ ಊಟ ಮಾತ್ರ ಸೂಪರ್ ಆಗಿರುತ್ತೆ. ನಮ್ಮನೇಲಿ ಇವತ್ತು ಅದೇ ಥರನೇ ಆಗೋಯಿತು. ಚಪಾತಿಗೂ ಸಹ ಇದನ್ನೇ ಮಾಡಿದ್ದೆ ಅಲ್ವಾ, ಚಪಾತಿಗೂ ಸಹ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ನಮ್ಮನೇಲಿ ತುಂಬಾ ಇಷ್ಟಪಟ್ಟರು ಈ ಸಾಂಬಾರನ್ನ. ನನಗೆ ಚಪಾತಿ ತಿನ್ನೋದಕ್ಕಿಂತ ರೈಸಿಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಇಲ್ಲಿ ರೈಸ್ ಜೊತೆಗೇ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಬಿಸಿ ಬಿಸಿ ರೈಸಿಗೆ ಮೇಲಿರೋ ಒಂಚೂರು ತುಪ್ಪ ಹಾಕ್ಕೊಂಡು ಹಪ್ಪಳ ಅಥವಾ ಸಣ್ಣಗೆ ಉಪ್ಪಿನಕಾಯಿ ಜೊತೆಗೆ ತಿನ್ನಿ. ನಿಮಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಅಡುಗೆ ಮಾಡೋಕ್ಕೆ ಬೇಜಾರಾದಾಗ ಈ ಥರ ಅಡುಗೆಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ. ಇನ್ನು ಯಾವಾಗಲೂ ಮಸ್ಸೊಪ್ಪು ಮಾಡಿರ್ತೀರ ಅಥವಾ ಟೊಮೆಟೊ ಸಾಂಬಾರು ಮಾಡಿರ್ತೀರ, ಇಲ್ಲ ಕಾಯಿ ಹಾಕಿ ಸಾಂಬಾರನ್ನ ಮಾಡಿರ್ತೀರ ನೀವು. ಒಂದ್ಸರಿ ಈ ಥರ ಕಾಯಿ ಹಾಕ್ದೇನೆ ಸಾಂಬಾರನ್ನ ಮಾಡಿ ಅಥವಾ ಪಾಲಕ್ ಇದ್ದಾಗ ಈ ಥರ ಸಾಂಬಾರನ್ನ ಮಾಡಿ ತುಂಬ ರುಚಿಯಾಗಿಯೂ ಸಹ ಇರುತ್ತೆ. ನೀವು ಆರಾಮಾಗಿ ಈ ಸಾಂಬಾರನ್ನ 2 ದಿನ ಇಟ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನಾವು ಯಾವ ಥರ ಕುದಿಸ್ತೀವೋ ಆ ಥರ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಇನ್ನು ಇಲ್ಲಿ ಸಾಂಬಾರೆಲ್ಲ ಆದ ನಂತರ ಮಜ್ಜಿಗೆ ಮಾಡಬೇಕಾಗಿತ್ತು. ರಾಗಿ ಅಂಬಲಿ ಮಾಡಿದ್ದೆ ಅಲ್ವಾ, ರಾಗಿ ಅಂಬಲಿಗೆ ಮಜ್ಜಿಗೆ ಮಾಡಬೇಕಾಗಿತ್ತು. ಹಾಗಾಗಿ ಇಲ್ಲಿ ಮಜ್ಜಿಗೆ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ಗೆ ಈ ಬಾದಾಮ್ ಗೋಂದ್ ಬರುತ್ತಲ್ವ ಅಥವಾ ಗೋಂದ್ ಕಟೀರ ಅಂತ ಏನು ಹೇಳ್ತೀವಲ್ವ, ಅದನ್ನ ನೆನೆಸಿಟ್ಟಿದ್ದೆ. ಅದಕ್ಕೆ ಇಲ್ಲಿ ಕಲ್ ಸಕ್ಕರೆನ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಅದು ಸಪ್ಪೆ ಇರುತ್ತಲ್ವ, ತಿನ್ನೋದಕ್ಕೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಹಾಗಾಗಿ ಈ ಥರ ಕಲ್ ಸಕ್ಕರೆ ಅಥವಾ ಬೆಲ್ಲನ ಸೇರಿಸ್ಬಿಟ್ಟು ತಿನ್ನಬೇಕಾಗತ್ತೆ. ನಾನಿವತ್ತು ಕೆಂಪು ಕಲ್ ಸಕ್ಕರೆನ ಸೇರಿಸೋಣ ಅಂತ ಕೆಂಪು ಕಲ್ ಸಕ್ಕರೆನ ತೊಗೊಂಡೆ. ನನ್ನ ಹಸ್ಬೆಂಡ್ ಇದ್ರೆ ಕಲ್ ಸಕ್ಕರೆ ಬೇಡ ಬೆಲ್ಲ ಸೇರಿಸು ಅಂತಂದರು. ನಾನು ಹೇಳಿದೆ ನನ್ನ ಹಸ್ಬೆಂಡ್ಗೆ ಬೆಲ್ಲದಕ್ಕಿಂತ ಸಕ್ಕರೆ ತುಂಬ ಚೆನ್ನಾಗಿರುತ್ತೆ, ಸಕ್ಕರೆ ಹಾಕೊಂಡು ತಿನ್ನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಇಲ್ಲಿ ಅವರು ಸಕ್ಕರೆನ ಹಾಕ್ಕೊಂಡು ತಿಂತಾಯಿದ್ದಾರೆ. ಕೆಂಪು ಸಕ್ಕರೆನ ತುಂಬ ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ಸಹ ಏನೋ ಒಂಥರ ಮಜವಾಗಿರುತ್ತೆ. ಈ ಗೂಂದ್ ಕಟೀರನ್ನ ಈ ಥರ ಕಲ್ ಸಕ್ಕರೆ ಅಥವಾ ಬೆಲ್ಲನ ಹಾಕ್ಕೊಂಡು ತಿಂತಾಯಿದ್ರೆ ನನಗೆ ಮಾತ್ರ ತುಂಬಾ ಇಷ್ಟ. ಏನಾದರೂ ಸ್ಮೂದಿ ಮಾಡಿದಾಗ ಅಥವಾ ಏನಾದರೂ ಜ್ಯೂಸ್ ಮಾಡಿದಾಗ ಗೂಂದ್ ಕಟೀರನ್ನ ಹಾಕ್ಬಿಟ್ಟು ನಾನು ಜ್ಯೂಸನ್ನ ಮಾಡ್ತೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ. ಆ ಜ್ಯೂಸ್ ಎಲ್ಲ ಕುಡಿಯುವಾಗ ಬಾಯಿಗೆ ಸಿಗ್ತಾ ಇರುತ್ತೆ ನೋಡಿ, ಅವಾಗ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನನಗೆ ಇಷ್ಟ. ಅದಲ್ದೇ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಅದು ತುಂಬಾ ತಂಪು ಬಾಡಿಗೆ. ಹಾಗಾಗಿ ಅದನ್ನು ಒಂದಿನ ಬಿಟ್ಟು ಒಂದಿನ ಈ ಥರ ನೆನೆಸ್ಬಿಟ್ಟು ತಿಂತೀವಿ ಮನೆಯಲ್ಲಿ. ಇನ್ನು ಅದ್ರ ಜೊತೆಗೇ ಸಬ್ಜಾ ಸೀಡ್ಸ್ ಬರುತ್ತಲ್ವ, ಅದನ್ನು ಸಹ ನೆನೆಸಿದೆ. ಅಂದರೆ ಕಾಮಕಸ್ತೂರಿ ಬೀಜ ಬರುತ್ತಲ್ವ, ಅದನ್ನು ಸಹ ನೆನೆಸಿದೆ. ಅದು ಸಹ ತುಂಬಾ ಬಾಡಿಗೆ ತಂಪು. ಹಾಗಾಗಿ ಇಲ್ಲಿ ಅದನ್ನು ಇದ್ರ ಜೊತೆಗೆ ಬೆರೆಸ್ಬಿಟ್ಟು ಕೊಡ್ತಾಯಿದ್ದೀನಿ. ಅದು ಸಪ್ಪೆ ಸಪ್ಪೆಯಾಗಿರುತ್ತೆ ನೋಡಿ, ಅದು ಸಹ ಜೆಲ್ಲಿಯಾಗಿರುತ್ತೆ. ಎರಡೂ ಮ್ಯಾಚು ತುಂಬ ಚೆನ್ನಾಗಿರುತ್ತೆ. ಬಾಯಿಗೆ ಹಾಕೊಂಡ ತಕ್ಷಣವೇ ಸೀದಾ ಗಂಟ್ಲಿಗೆ ಹೋಗ್ಬಿಡುತ್ತೆ. ಅಷ್ಟು ನೈಸಾಗಿ ಅಷ್ಟು ಚೆನ್ನಾಗಿರುತ್ತೆ ಈ ಗೂಂದ್ ಕಟ್ಟಿರೋ ಹಾಗೆ ಸಬ್ಜಾ ಸೀಡ್ಸು. ಹಾಗಾಗಿ ಇವತ್ತು ಅದನ್ನು ಮಾಡಿಕೊಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ಗೆ. ಇಲ್ಲಿ ಇನ್ನು ಅದಾದ ನಂತರ ಮಜ್ಜಿಗೆನೂ ಸಹ ಮಾಡಬೇಕಾಗಿತ್ತು. ಮಜ್ಜಿಗೆನೂ ಸಹ ಮಾಡಿ ರಾಗಿ ಅಂಬಲಿಗೆ ಸೇರಿಸ್ಬೇಕಾಗಿತ್ತು. ಇಲ್ಲಿ ಅದನ್ನು ಸಹ ಮುಗಿಸ್ಕೊತಾ ಇದ್ದೀನಿ.
ಇನ್ನು ರಾಗಿ ಅಂಬ್ಲಿಗೆ ಮಜ್ಜಿಗೆ ಎಲ್ಲ ಸೇರಿಸಿದ ನಂತರ ಹಾಗೆ ಟೈಮ್ ಬೇರೆ ಆಗೋಗಿತ್ತು. ಇನ್ನು ನನ್ನ ಹಸ್ಬೆಂಡು ನಿಂದ್ರೋದಿಲ್ಲ ಟೈಮ್ ಆಗೋದ್ರೆ, ಹಾಗಾಗಿ ಇನ್ನು ಅವ್ರು ಬರೋ ಅಷ್ಟರಲ್ಲಿ ಬೇಗ ಬೇಗ ಚಪಾತಿನ ಮಾಡ್ಕೊಂಬಿಡೋಣ ಅಂತ ಹೇಳಿ ಇಲ್ಲಿ ಚಪಾತಿನೂ ಸಹ ಮಾಡ್ಕೊತಾ ಇದ್ದೀನಿ. ಅವ್ರಿಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಇಲ್ಲಿ ಚಪಾತಿನ ಮಾಡ್ಕೊತಾ ಇದ್ದೀನಿ. ಅವ್ರಿಗೆ ಒಂದು 4 ಚಪಾತಿ ಬೇಕಾಗಿರುತ್ತೆ ಲಂಚ್ ಬಾಕ್ಸಿಗೆ, ಹಾಗಾಗಿ ಇಲ್ಲಿ ಅದನ್ನು ಮಾತ್ರ ಮಾಡ್ತಾಯಿದ್ದೀನಿ. ಹಾಗೆ ಅವ್ರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡೋದಿಲ್ಲ. ಅವರು ಸಹ ಫ್ರೂಟ್ಸು ಹಾಗೆ ಸೌತೆಕಾಯಿ ಸಲಾಡ್ಸು ಈ ಥರ ಎಲ್ಲ ತಿಂತಾರೆ ನೋಡಿ. ಬೆಳಗ್ಗೆ ಬ್ರೇಕ್ಫಾಸ್ಟು ನನಗೂ ನನ್ನ ಹಸ್ಬೆಂಡ್ಗೂ ಇರೋದೇ ಇಲ್ಲ. ಹಾಗಾಗಿ ಆಮೇಲೆ ಮಕ್ಕಳು ಬೇಕಾದರೆ ಆಮೇಲೆ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಇಲ್ಲಿ ಬರೀ ನನ್ನ ಹಸ್ಬೆಂಡಿಗೆ ಮಾತ್ರ ಚಪಾತಿನ ಮಾಡ್ಕೊಡ್ತಾಯಿದ್ದೀನಿ. ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಚಪಾತಿನ ಮೊದಲಿಗೆ ಒಟ್ಟಿಗೆ ಮಾಡಿಟ್ಬಿಟ್ಟು ಅದಾದ ನಂತರ ಬೇಯಿಸ್ತೀನಿ. ಇವತ್ತು ಟೈಮ್ ಇರಲಿಲ್ಲ ಅಲ್ವಾ, ಒಂದು ಚಪಾತಿ ಮಾಡಿಬಿಟ್ಟು ಹಾಗೆ ಅವಾಗಲೇ ಬೇಯಿಸ್ಬಿಟ್ಟು ಇಲ್ಲಿ ಇಟ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನನಗೆ ಟೈಮ್ ಸೇವ್ ಆಗಿತ್ತು ಅಂತ ಅನ್ಸೋದೇ ಇಲ್ಲ. ಒಂದೇ ಸರಿ ಚಪಾತಿನ ಒತ್ಬಿಟ್ಟು ಒಂದೇ ಸರಿ ಬೇಯಿಸೋದ್ರಿಂದ ಬೇಗನೆ ಆಗಿಬಿಡುತ್ತೆ. ಇವಾಗ ನೋಡಿ ಈ ಟೈಮಲ್ಲಿ ಹಂಚು ಖಾಲಿನೇ ಇರಬೇಕಾಗುತ್ತೆ. ಹಾಗಾಗಿ ಇನ್ನು ಚಪಾತಿ ಎಲ್ಲ ಮಾಡಾದ ನಂತರ ಇಲ್ಲಿ ಹಾಗೆ ಬಾಕ್ಸಿಗೂ ಸಹ ಕಟ್ಟಿ ಇಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ರೈಸು ಸಾಂಬಾರು ಹಾಗೆ ಚಪಾತಿ ಅದೆಲ್ಲ ಮಾಡಿದ್ದೆ ನೋಡಿ, ಅದನ್ನೆಲ್ಲ ಇಲ್ಲಿ ಬಾಕ್ಸಿಗೆ ಹಾಕಿ ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀನಿ. ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ಲಾಗು, ನಾನು ಮಾಡಿರುವಂತಹ ರೆಸಿಪಿ. ಇನ್ನು ಇಲ್ಲಿ ಹಾಗೆ ಬಾಕ್ಸ್ ಎಲ್ಲ ಕಟ್ಟಾದಮೇಲೆ ಹಾಲು ಸಹ ಕಾಯಿಸಿರಲಿಲ್ಲ, ಹಾಗಾಗಿ ಇಲ್ಲಿ ಹಾಲನ್ನ ಕಾಯಿಸ್ತಾ ಇದ್ದೀನಿ. ಇನ್ನು ಅದಾದ ನಂತರ ನಾನು ಸಹ ಫ್ರೆಶ್ ಅಪ್ ಎಲ್ಲ ಆಗಿ ಬಂದಿದ್ದೀನಿ. ನಂದು ಬೆಳಗಿನ ಬ್ರೇಕ್ಫಾಸ್ಟ್ ಏನಿತ್ತಲ್ವ ಇಲ್ಲಿ ಅದನ್ನು ಸರ್ವ್ ಮಾಡ್ಕೊತಿದ್ದೀನಿ. ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.